ನಮಸ್ಕಾರ ಕಲಬುರಗಿಯ ಜನತೆಗೆ ಇವತ್ತೊಂದು ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇವತ್ತು ನಾನು ಭಾಗ್ಯಜ್ಯೋತಿ ಚಾರಿಟೇಬಲ್ ಅಂತ ಇವತ್ತು ಭಾಳಷ್ಟು ಜನಕ್ಕೆ ಗೊತ್ತಿದೆ. ಮಾಧ್ಯಮ ಮಿತ್ರ ವತಿಯಿಂದ ಎಲ್ಲರಿಗೂ ಕೂಡ ಒಳ್ಳೆಯ ಇವತ್ತು ಸಂದೇಶ ಕೊಟ್ಕೊಂತ ಬಂದು ಇವತ್ತು ಇದು ಒಂದು ಭಾಗ್ಯಜ್ಯೋತಿ ಟ್ರಸ್ಟ್ ಒಂದು ಇವತ್ತು ಭಾಳಷ್ಟು ಬೆಳೆಸ್ತಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು. ಅವರಿಗೂ ಕೂಡ ಧನ್ಯವಾದಗಳು. ಇವತ್ತು ವಿಶೇಷ ನಾನು ಇಲ್ಲಿ ಒಂದು ವಿಶೇಷ ನೋಡ್ತಾ ಇದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಿದೆ. ಭಾಳಷ್ಟು ಆಶ್ರಮ ನಾನು ನೋಡಿದ್ದೀನಿ. ಆ ಆಶ್ರಮದಲ್ಲಿ ಕೂಡ ಬೇರೆ ಬೇರೆ ರೀತಿ ನಾನು ಕಂಡಿದ್ದೀನಿ. ಬಟ್ ಈ ಆಶ್ರಮದಲ್ಲಿ ಏನೋ ಒಂದು ವಿಶೇಷ ಕಾಣ್ತಿದ್ದೆ ನನಗೆ. ಏನಪ್ಪ ಅಂದರೆ, ಯಾರಿಗೋ ಅನಾಥರಿಗೂ ತೊಗೊಂಬಂದು ಕುಡ್ರಿಗೆ, ಕಣ್ಣು ಇಲ್ಲದವರಿಗೆ, ಅಂಗವಿಕಲರಿಗೆ, ಅವರಿಗೆ ಯಾರು ತಂದೆ ತಾಯಿ ತೊಗೊಂಬಂದು ಅವರಿಗೆಲ್ಲ ದೇಖ್ಭಾಲ್ ಮಾಡಿ ಅವರಿಗೆ ಮೈ ಅಂತ ಕೈ ಅಂತ ಅವ್ರ ಜಳಕ ಅಂತ ಪ್ರತಿಯೊಂದು ಬೇರೆ ಯಾರು ಮಾಡಕತ್ತಿಲ್ರಿ. ಇದು ಖುದ್ದಾಗಿ ಅವ್ರ ಮಕ್ಕಳು, ಅವ್ರ ತಾಯಿ, ಅವ್ರ ಗಂಡ 4 ಜನ ಸೇರಿ ಈ ಒಂದು ಏನು ಟ್ರಸ್ಟ್ ಅದ. ಸುಮಾರು ಇಲ್ಲಿ 3 ವರ್ಷದ ಕಷ್ಟಪಟ್ಟು ಗಂಡನೇ ದುಡಿದು ಹೆಂಡತಿ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವರಿಬ್ಬರಿಗೆ ಕೂಡ 2 ಮಕ್ಕಳು ಕೂಡ ಇನ್ನೊಂದು ಗಂಡ ಮಕ್ಕಳು ಕೂಡ ನಿಂತು ಅವರೇ ಕೂಡ ಕೆಲಸ ಮಾಡ್ತಿರೋಂಥ ಈ ಟ್ರಸ್ಟ್ ಅಲ್ಲಿ ಸ್ಪೆಷಲ್ ಇರೋದು. ಇದೆಲ್ಲ ಮಾಡ್ತಾ ಮಾಡ್ತಾ ಕೆಲವರಿಗೆ ತಮ್ಮ ತಂದೆ ತಾಯಿನೇ ಮರ್ತೋಗಿದ್ದಾರೆ. ಬಟ್ ಇಲ್ಲಿ ಹಂಗಲ್ಲ. ಅವ್ರ ತಾಯಿಗೆ, ಯಾರು ಈ ಆಶ್ರಮ ಅಧ್ಯಕ್ಷ ತಾಯಿಗೆ ಹಾಗೂ ಅವ್ರ ಗಂಡನ ತಾಯಿಗೆ ಇಬ್ಬರಿಗೆ ಸೇರಿಸಿ ಇವತ್ತು ಏನು ವಿಶೇಷ ಅಂದರೆ 3 ವರ್ಷ ಕಂಪ್ಲೀಟ್ ಆಯ್ತು ಸರ್. ಇದು ಕಂಪ್ಲೀಟ್ ಆದಕ್ಕೆ ನಾನು ಏನು ಮಾಡ್ಬೇಕಂದ್ರೆ, ನನ್ನ ತಾಯಿ ಆಶೀರ್ವಾದ, ಇವ್ರ ತಾಯಿ ಆಶೀರ್ವಾದ, ನಾನು ಯಾಕೆ ಇವ್ರಿಗೆ ಪಾದ ಪೂಜೆ ಮಾಡೋ ಬರೋದು ಅಂತ ತಲೆಯಲ್ಲಿ ಬಂತು. ಇವರಿಗೆ ತಲೆಯಲ್ಲಿ ಬಂದು ಎಲ್ಲರಿಗೆ ಕಾಲ್ ಮಾಡಿಸಿ ನನ್ನ ತಾಯಿ ಹಾಗೂ ನನ್ನ ಅತ್ತಿಗೆ ಅದು ಇವತ್ತು ಪಾದ ಪೂಜೆ ಇದೆ ಅಂದ್ರೆ ನಾನು ನಿನ್ನೆ ಅನ್ಕೊಂಡೆ ಇದೆ ಹಂಗ ಅಂತ ನಾನು ಕೆಲವು ವಿಚಾರ ಮಾಡಿದೆ. ನಾನು ಆಮೇಲೆ ರಾತ್ರಿ ವಿಚಾರ ಮಾಡೋದಂದ್ರೆ ಇದು ಇಂಥ ಭಾಗ್ಯ ನಮಗೆ ಸಿಗಂಗಿಲ್ಲ, ಎಲ್ಲರಿಗೂ ಸಿಗಂಗಿಲ್ಲ. ಈ ಭಾಗ್ಯ ಎಲ್ಲರಿಗೂ ತಲೆಗೆ ಬರಂಗಿಲ್ಲ. ಬಟ್ ಇವರು ಎಲ್ಲಾನೇ ಹೇಗೆ ಮಾಡ್ತಾರಪ್ಪ ಅಂದ್ರೆ ತುಂಬಾ ಇವರು ರಿಯಲಿ ಮುಂದೆ ಬರೋ ದಿನದಲ್ಲಿ ಈ ಆಶ್ರಮ ಕೂಡ ಇವತ್ತು ನಾನು ನೋಡ್ಕೊಂತ ಬಂದೀನಿ. ಕೆರೆ ಕಟ್ಕೊಂತಾನೆ ಹೊಂಟಾರ. 5 ತಿಂಗಳಿಗೆ 5,000 ಕೆರೆ ಕಟ್ಕೊಂಡ್ ಬರ್ತಾರ. ರೇಷನ್ ಕೈಲಿ ಹಾಕ್ತಾರ. ಇವ್ರಿಗೆ ಡಾಕ್ಟರ್ಸ್ ಆಗ್ಲಿ ಇವತ್ತು ಅಂಬಾರ ರುದ್ರವಾಡಿ ಕೂಡ ಬಂದ್ಗೆಸಿ ಒಂದು 15 ಮಂದಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ರು, ಕಣ್ಣು ಕಾಣಂಗ್ ಮಾಡಿದ್ರು. ಕೆಲವು ಟೊಂಕ ಮುರಿದಿತ್ತು. ಆ ಟೊಂಕ ಸೀದಾ ಮಾಡಕ್ಕೆ ಆಂಧ್ರಕ್ಕೆ ಹೋಗಿ ಕೂಗ್ದಾಗ ಅವರು ಗಂಟನ್ ರೆಕ್ಕಲ್ಲಿಂದ 35,000 ರೂಪಾಯಿ ಇವತ್ತು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದಂತ ಇವತ್ತು ಈ ಆಶ್ರಮ. ಈ ಆಶ್ರಮದಲ್ಲಿ ಇನ್ನೊತ್ತಾಗ ಯಾವ್ದು ಕೊರತೆ ಆಗಿಲ್ಲ, ಇನ್ನು ಮುಂದೆ ಕೊರತೆ ಆಗಂಗಿಲ್ಲ. ಬಟ್ ಸರ್ಕಾರಿ ಸೌಲಭ್ಯ ಅಂತೂ ಒಟ್ಟು ತಗೊಂಡೇ ಇಲ್ಲ. ಇನ್ನೂರು ತಕ್ಕಿಲ್ಲ. ಯಾರು MLA ಫಂಡ್ ಇಲ್ಲ, MP ಫಂಡ್ ಇಲ್ಲ, DC ಫಂಡ್ ಇದ್ರು ಕೂಡ DC ಇಲ್ಲಿ ವಿಸಿಟ್ ಮಾಡಿಲ್ಲ. ದಯವಿಟ್ಟು DC ವಿಸಿಟ್ ಮಾಡ್ಬೇಕಿತ್ತು. ಇಲ್ಲಿ ಅವ್ರ ಗಮನಕ್ಕೆ ಇರ್ತಾವೆಲ್ಲ. ಇಷ್ಟು ಮೀಡಿಯಲ್ಲ ನಾವೆಲ್ಲ ಕಡೆ ಇಡೀ ಕಲಬುರಗಿ ಕೂಡ ನಗರದಲ್ಲಿ ವೈರಲ್ ಆಗ್ತಾ ಇದೆ ಒಂದು ಆಶ್ರಮ ಏನಲ್ಲ. DC ಮೇಲೆ ಗಮನಕ್ಕೆ ಇರಬೇಕು, ತಹಸೀಲ್ದಾರ್ ಗಮನಕ್ಕೆ ಇರಬೇಕು. ಅವ್ರು ಒಂದ್ಸತಿ ಬರ್ಬೇಕು ವಿಸಿಟಿಗೆ. ಬಂದು ನೋಡಿದಾಗ ಅವರಿಗೆ ಸ್ವಲ್ಪ ಏನಾದ್ರ ನಿಮ್ಮ ಇಲ್ಲಿ ಪರ್ಸನಲ್ ಫಂಡ್ ಇರ್ತದ, ಆ ಪರ್ಸನಲ್ ಸ್ವಲ್ಪ ಅನ್ಕೊಂಡ್ರ ಇವತ್ತು 20 ಜನ ಇದಾರೆ. ನಿಮ್ಮ ಆಶ್ರಯದಿಂದ ಅವ್ರು ಇನ್ನೊಂದು 20 ಜನ ಸೇರ್ತಾರ. ಹಂಗ ಇದೇ ರೀತಿ ನೀವು ಮಾಡ್ಕೊಂತ ಎಲ್ಲರೂ ಸಾಕಾಗಿತ್ತಪ್ಪ ಅಂದ್ರ ಇದು ಒಂದು ಆಶ್ರಮ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕು. ನನ್ನ ಮಗ ಸಸಿ ಮಾಡೋದ್ ಹೆಮ್ಮೆ ಪಡ್ತೀನಿ ನೋಡ್ರಿ. ನಾ ಜನ ಸೇವೆ ಮಾಡೋದ್ ಭಾರಿ ಹೆಮ್ಮೆ ಪಡ್ತೀನ್ರಿ. ಜನಕ್ಕೆಲ್ಲ ಹೇಳ್ಕೊತೀನ್ರಿ ನಾನು. ಹಂಗೆ ನನ್ನ ಮಕ್ಕಳು ಹಿಂಗ, ನನ್ನ ಮಗ ಹಿಂಗ, ಸಸಿ ಹಿಂಗ, ಮೊಮ್ಮಕ್ಕಳು ಹಿಂಗ. ನಾ ಹೆಮ್ಮೆ ಪಡ್ತೀನಿ ನೋಡ್ರಿ ನನ್ನ ಮಕ್ಕಳು ಮಾಡೋದು. ಈಗ ಇವತ್ತ ನಿಮ್ದು ಮತ್ತ ಅವ್ರ ತಾಯಾರ ಪೂಜೆ ಮಾಡ್ರಿ, ಪಾದ ಪೂಜೆ ಮಾಡ್ರಿ, ಇದ್ರ ಬಗ್ಗೆ ಏನ್ ಅನಿಸ್ತು? ನಮಗ್ ಬಾಳ ಖುಷಿ ಆಯ್ತ್ರಿ. ನಮ್ಮ ಮಕ್ಕಳು ಮಾಡಿ ಬಾಳ ಸಂತೋಷ ಪಟ್ಟಿವ್ ನೋಡ್ರಿ ನಾವು. ನಮ್ಮ ಮಕ್ಕಳು ಮಾಡಿದ್ರ ಸಮಾಜಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಜನಕ್ಕೇನು ಜನಕ್ಕೆಲ್ಲ ಪೂರಾ ಸಹಾಯ ಮಾಡ್ಲತ್ತಾರಿ ನಮ್ಮ ಮಕ್ಕಳು. ನೀವ್ ಏನ್ ಜನರಿಗೆ ಹೇಳ್ತೀರಿ? ನಾವೇನ್ ನೋಡ್ರಿ ಮಕ್ಕಳದ್ ನೋಡಿ ಹೆಮ್ಮೆ ಪಡೋರ್ ಇದೀವಿ ನೋಡ್ರಿ. 3 ವರ್ಷ ಮುಗಿದು 4ನೇ ವರ್ಷದಲ್ಲಿ ಕಾಲಿಡ್ತಾ ಇದೆ. ಇವು ಇಂದಿನ ದಿವಸದಲ್ಲಿ ತನ್ನ ಮಕ್ಕಳ ಸಂರಕ್ಷಣೆ ಮಾಡೋದಿಲ್ಲ. ಇಂಥ ಮಹಾನ್ ವ್ಯಕ್ತಿಗಳು, ಗಂಡ ಹೆಂಡತಿ, ಅತ್ತಿ ಮಾವ, ಇವರೆಲ್ಲರೂ ಇಂಥ ಜನಗಳಿಗೆ ಸೇವೆ ಮಾಡತ್ತಾರಂದ್ರೆ ಬಹಳ ಗ್ರೇಟ್, ಹೆಮ್ಮೆ ಅನ್ನಿಸ್ತದೆ. ಸಮಾಜಕ್ಕೆ ಒಂದು ಮಾದರಿಯಾಗಿ ಉಳಿದಾರೆ ಇವರು. ಆಶ್ರಮ ತೆಗೆದಾರಂದ್ರೆ ತಾಯಿ ತಂದೆ ಎಂತ ಕುರುಡಿರ್ಲಿ, ಕುಂಟಿರ್ಲಿ, ಏನೇ ಇರ್ಲಿ ಅಂಥವ್ರಿಗೆ ಇಲ್ಲಿ ತಂದು ಆಶ್ರಮದಲ್ಲಿ ತಂದು ನಮಗೆ ಇದು ಮಾಡ್ರಿ ಅಂತ ಹೇಳಿ ಇವರು ವಿಥೌಟ್ ಏನು ಡೊನೇಷನ್ ಇಲ್ಲ, ಏನಿಲ್ದೇನೆ ಪ್ರತಿಯೊಬ್ಬರಿಗೆ ತಮ್ಮ ಸೋ ಇಚ್ಛೆಲಿಂದ ವೃದ್ಧಾಪ್ಯ ಆಶ್ರಮ ಸ್ಟಾರ್ಟ್ ಮಾಡಿದಾರೆ. ಇವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಸಂಪತ್ತು ಎಲ್ಲ ಕೊಡ್ಲಿ ಅಂತೇಳಿ ಹಾರೈಸ್ತಾ ಜನಗಳಿಗೆ ತಿಳಿಸೋದೇನೆಂದರೆ, ಈ ಮೂಲಕ ಇಂಥ ಆಶ್ರಮಗಳು ಯಾಕೆ ಆಗ್ತಾವ, ತಾಯಿ ತಂದೆ ತನ್ನ ಮಕ್ಕಳಿಗೆ ಚಿಕ್ಕಂದಿರ್ಲಿಕ್ಕೆ ಅವ್ರ ತಾಯಿ ತಂದೆ ಮುಂದೆ ಮಕ್ಕಳಿಗೆ ಏನು ಸಹಾಯತೆ, ತಾಯಿ ತಂದೆ ವಯಸ್ಸಾದಂತರ ಹೊಲ ಮನೆ ಕಸ್ಕೊಳ್ತಾರ, ಹೊರಗೆ ಹಾಕ್ತಾರೆ, ತಾಯಿ ತಂದೆ ಕೊಲೆ ಮಾಡ್ತಾರೆ ಇವತ್ತ ನಾಳೆ. ಆದ್ರೆ ಅಂತ ಜನಗಳಿಗೆ ಇವರು ಇಬ್ಬರು ಗಂಡ ಹೆಂಡತಿ ಪರಿಶ್ರಮ, ಇವ್ರ ಕುಟುಂಬ ಪರಿವಾರ ಅವರಿಗೆ ಬಹಳ ಹೆಮ್ಮೆಲಿಂದ ಸಾಕ್ತಾ ಇದ್ದಾರೆ. ಇದು ಒಳ್ಳೆ ಮುಂದಿನ ಸೂಚನೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ ರೀ. ನನ್ನ ಹೆಸರು ಗಂಗಮ್ಮ ರೇವಣಸಿದ್ದ.
ಇವತ್ತು ನಮ್ಮ ಆಶ್ರಮ ಚಾಲು ಮಾಡಿ 2 ವರ್ಷ ಮುಂದೆ 3 ವರ್ಷ ಮುಗಿದು 4ನೇ ವರ್ಷ ಚಾಲು ಅದ ರೀ. ಅದಕ್ಕಾಗಿ ನಮ್ಮ ತಾಯಿಯವ್ರದ್ದು ನಮ್ಮ ಅತ್ತೆಯವ್ರದ್ದು ಪಾದ ಪೂಜೆ ಮಾಡ್ಕೇಶಿಂದ ಆಶ್ರಮದ ಇದು ಮಾಡ್ಲತ್ತೀನಿ. ಪಾದ ಪೂಜೆ ಅದ್ರ ಸಲಿಂದ ಮಾಡ್ಲತ್ತೀನಿ ಅಂದ್ರೆ ನನ್ನ ಮನೆ ದೇವರಿಗೆ ಪೂಜೆ ಮಾಡಿರದೆ ಬೇರೆ ದೇವ್ರಿಗೆ ಪೂಜೆ ಮಾಡಿ ನನಗೇನು ಉಪಯೋಗ ಅದ ರೀ. ಅದಕ್ಕೆ ಬೇರೆದವ್ರಿಗೆ ಎಲ್ಲರಿಗೆ ತಾಯಿ ತಂದೆ ಯಾಕೆ ನೋಡ್ಕೋಬೇಕಾದ್ರೆ ನನ್ನ ತಾಯಿ ತಂದೆ ಕೈಲೇ ಕರೆಕ್ಟಾಗಿ ನೋಡ್ಕೋಬೇಕಲ್ಲರ. ಅದ್ರ ಸಲುವಾಗಿ ನನ್ನ ದೇವ್ರಿಗೆ ಪೂಜೆ ಮಾಡಿ ಮತ್ತೆ ಎಲ್ಲರಿಗೆ ನೋಡ್ಕೊಳತ್ತೀನಿ. ಅಂದ್ರೆ ಇಲ್ಲಿ ಆಶ್ರಮದಲ್ಲಿ ಎಷ್ಟು ಜನ ಇದು ಇದ್ದಾರೆ ನಿಮ್ಮಲ್ಲಿ? ಈಗ ಒಂದು 15 ಜನ ಅರಾರಿ ಸರ್. ಎಲ್ಲರೂ ಯಾರು ಇಲ್ದವ್ರು ಯಾರು ಮಾತ್ರ ಯಾರು ಬೇರೆ ಡಿಸ್ಟ್ರಿಕ್ಟ್ ದವರ ಇಲ್ಲಿ ಸರ್. ಎಲ್ಲ ಬೇರೆ ಬೇರೆದವ್ರು ಅದಾರ. ಒಬ್ರು ಕೊಪ್ಪಳದವ್ರು ರೀ, ಒಬ್ರು ರಾಯಚೂರವರು, ಹಿಂಗೆ ಇಂಗ್ಳಗಿದವರು, ವಾಡಿದವರು, ಹಿಂಗೆ ಸಾಕಾಗಷ್ಟು ಜನ ಆ ಕಡೆ ಈ ಕಡೆದವ್ರು. ಅಂದ್ರೆ ಇವತ್ತು ಏನು ಪಾದ ಪೂಜೆ ಮಾಡಿರಲ್ಲ, ಹಾಂ ಇದು ಏನು ಇವತ್ತು ಸ್ಟಾರ್ಟ್ ಆಗಿ ಮೊದಲೇ ದಿನ ಹಾಂ ರೀ 3 ವರ್ಷ ಕಂಪ್ಲೀಟ್ ಆಯ್ತು ರೀ. ಇದು ಪ್ರಾರಂಭ ಮಾಡಿದ ದಿನ ಇದು. ಹಾಂ ರೀ ಇವತ್ತಿನ ದಿನನೇ ಚಾಲು ಮಾಡೀನಿ ನಾ ರೀ. ಇದು 4ನೇ ವರ್ಷದ 4ನೇ ವರ್ಷ ಸಂಭ್ರಮಾಚರಣೆ ನಿಮಿತ್ತ ಈಗ ನಿಮ್ಮ ಅತ್ತಿಮ್ಮ ಅವ್ರಿಗೆ ಹಾಂ ರೀ ಹೇಳ್ರಿ ಅದು. 4ನೇ ವರ್ಷ ಚಾಲು ಅದ ಅಂತೇಳಿ ಯಾವಾಗಲೂ ಮಾಡ್ತಿದ್ದಾರೆ ರೀ. ನಮ್ಮ ತಾಯಿಯವ್ರದ್ದು ನಮ್ಮ ಅತ್ತೆಯವ್ರದ್ದು ಅಂದ್ರೆ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ದಿಲ್ಲ ರೀ. ಅದಕ್ಕೆ ಈ ಸರ್ತಿ ಜರ ಅದ್ದೂರಿಯಾಗಿ ಮಾಡೀನಿ ರೀ. ಆದರ್ಶ್ ಅಷ್ಟೇ ಸಿಂಪಲ್ವಾಗಿ ಮಾಡಿದೆವು. ಈ ಮಾಡೋ ಉದ್ದೇಶ ಏನ್ರಿ? ಯಾವ ಈ ಮತ್ತೆ ಬೇರೆ ಬೇರೆ ಒಬ್ಬರಿಗೆ ಏನ್ ಮಾಡ್ತಾರ, ದೊಡ್ಡ MLA MP ಕಳ್ಸ್ತಾರ, ನೀವು ಆ ರೀತಿ ಯಾಕೆ ಮಾಡ್ಲಿಲ್ಲ? ಫಂಕ್ಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇಲ್ಲಿ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಹಂಗೆ ಮಾಡ್ತಾರ, ನೀವೇನು ಈ ರೀತಿ ಮಾಡಿರಲ್ಲ ಯಾಕೆ? ಬೇಡ್ರಿ ಸರ್, ಆ ರೀತಿ ಮಾಡೋದು ಉದ್ದೇಶ ಭೀ ಇಲ್ರಿ ನನಗೆ. ಆ ರೀತಿ ಮಾಡ್ಲಕ್ಕೂ ಹೋಗಲ್ರಿ. ಯಾಕಂತಂದ್ರೆ ನಾವೇನು ಎದ್ರಲಿಂತ ಬಂದೀವಲ್ಲ ಅದ್ರಲಿಂತೆ ಮಾಡಿದ್ರೆ ಚಂದ ಅನಿಸ್ತದೆ ರೀ. ಯಾಕಂದ್ರೆ ಅಷ್ಟು ಆಡಂಬರವಾಗಿ ಮಾಡೋದು ಭೀ ನನಗೆ ಇಷ್ಟ ಇಲ್ರಿ. ಜನರಿಗೆ ಏನ್ ಹೇಳಕ್ ಬಯಸ್ತೀರಿ ಇವತ್ತಿನ ದಿವಸ? ಏನಿಲ್ರಿ ಅವ್ರ 3ನೇ ವರ್ಷ ಮುಗಿದು 4ನೇ ವರ್ಷಕ್ಕೆ ಕಾಲಿಟ್ಟ ನಿಮ್ಮ ಆಶ್ರಮ, ಈಗ ಒಂದು ಸಂದರ್ಭದಲ್ಲಿ ಜನರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಏನಿಲ್ರಿ ಅವ್ರವ್ರ ಮನಿ ಅವ್ರವ್ರು ನೋಡ್ಕೊಂಡ್ರೆ ಇಂಥ ಅನಾಥರು ಕಮ್ಮಿ ಆತಾರ ಅನ್ನೋದು ಅಟೇ ಉದ್ದೇಶ ರೀ.